ರೋಗ ಬಾಧೆ ಬಾಧಿಸ್ತಾ ಇದ್ದೇವೆ. ರೋಗ ಅಲ್ಲ ಮತ್ತೆ ನಿಮ್ಮನ್ನು ಕಂಡಾಗ ನನಗೆ ತಡಿಲಿಕ್ಕೆ ಆಗುದಿಲ್ಲ. ತಡಿಲಿಕ್ಕೆ ಆಗುದಿಲ್ಲ. ಯಾಕೆ ಕುಳಿತುಕೊಳ್ಳುದು? ತಡಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದೆಲ್ಲ. ಸಿಟ್ಟು ಸಿಟ್ಟು. ಓಹೋ, ನಮ್ಮನ್ನು ಕಂಡಾಗ ಸಿಟ್ಟು ಬಂದಾವಾಗ ಅಲ್ಲಿಗೆ ಕೆಳಗೆ 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 ಹೋಗಿ ಅದೆಲ್ಲ ಮತ್ತೆ ಎದ್ದು ಹೌದು, ಅದು ನನಗೆ ಬರುವಂತ ಸಿಟ್ಟಿನ ಕ್ರಮ. ಅದನ್ನ ವಿಮರ್ಶೆ ಮಾಡ್ಲಿಕ್ಕೆ ಗೊತ್ತಾಯ್ತಲ್ಲ. ಅದು ಸಾಮಾಜಿಕ ನನಗೆ ಹೌದಾ? ಪಟ್ಟನೆ ಕೊಡಿದ್ರೆ ಗೊತ್ತುಂಟು ನಿಮಗೆ. ಹೌದಪ್ಪ, ಅದೇ ವ್ಯಾಪಾರಿಸ್ತಾ ಇರ್ತೀವಿ ಅಲ್ಲ ಅಂತೆ ಕೊಟ್ರೆ ಹೆಚ್ಚು. ಹೌದಾ? ನಮ್ಮ ಕ್ರಮ ಹಾಗಿಲ್ಲ. ಕೊಡ್ಲಿ ಕೊಡದೆ ಇರ್ಲಿ, ನಮ್ದು ಉಂಟಲ್ಲ ಅದು ಹೋಗುದು. ಕೊಡದೆ ಇರ್ಲಿ, ದುಡಿಲಿ ದುಡಿದಿರಲಿ, ಬರ್ತಾ ಉಂಟ. ಹಾಗಿಲ್ಲ, ಹಾಗಲ್ವಾ? ದುಡಿಲಿ ದುಡಿದಿಲ್ಲ, ದುಡಿಯುವುದೇ. ಹಾಗಿಲ್ಲ, ಸಮತೂಕದ ವ್ಯವಹಾರ ಇಲ್ಲ. ಖಂಡಿತ ಇಲ್ಲ. ಕೊಡುವವರಾದ್ರೂ ಕೊಡ್ತಾರಲ್ಲ, ಹಾಗಿರಲಿ. ಕೊಟ್ಟದನ್ನು ಮಾತ್ರ ನಾವು ಬೇಗ ಮುಗಿಸ್ತೇವೆ. ಕೊಟ್ಟದ್ದನ್ನು. ಹೌದಾ? ಹೌದಾ? ಅವ್ರು ಹೇಳಿದ ಅವನ ಕ್ರಮ, ನನ್ನ ಕ್ರಮ ಅಲ್ಲ. ಯಾರಿಗೆ ಗೊತ್ತು? ನಿಮ್ಮ ಕ್ರಮ ಎಷ್ಟು ಸಿಗ್ತದೆ ಅಷ್ಟು ಮುಗಿಸುವುದೇ ಕ್ರಮ. ಹೌದಾ? ಆಗ್ಲಪ್ಪ, ಕೊಡುವುದೇ ಮುಗಿಸ್ಲಿಕ್ಕೆ ಅಲ್ವಾ? ಅದೇ ಮಿಟ್ಕೊಳಿಕ್ ಆಗ್ತದೆ ಅಲ್ಲ ಅಂತ ಮಾತಾಡಿ ದೊಡ್ಡ ದೊಡ್ಡದು ಬಂದದಲ್ಲಿ ಗೊತ್ತು ನಿಮಗೂ? ಸರಿ ಬಂದದ್ದು ಬರ್ದು ಹಾಕಿದೆ ಅಂತದ್ದು ಏನ್ ಮಾಡಿ ಹಾಕಿದ್ದು? ಮಹೋದ್ಧೋರ ಏನ್ ಮತ್ತೆಂದು ಬರ್ದು ಹಾಕಿದ್ದಾರೆ? ಮತ್ತೆಂತದ್ದು? ಅಪ್ಪಣೆ ವಿನಃ ಪ್ರವೇಶ ಇಲ್ಲ. ಅದಕ್ಕಾಗಿ ನಿಂತದ್ದು ನಾವು. ನಾನು ಹಾಕಿದ್ದೀನಿ ಗೊತ್ತಾಯ್ತಲ್ಲ. ಇಲ್ಲಿಯ ಭಾಷೆ ನಮಗೆ ಬರ್ತದೆ. ಹೌದಲ್ಲಿ ಅದೆಲ್ಲ ನಿಮ್ಮದು ಹೋದಲ್ಲಿ ಒಂದು ಬೇರೆ ಬೇರೆ ಭಾಷೆ. ನಮ್ಗೆ ನಮ್ದು ಅವರಿಗೆ ಗೊತ್ತಾಗ ಅವ್ರು ನಮ್ಗೆ ಗೊತ್ತಾಗಲಿಕ್ಕೆ ಗೊತ್ತಾಗ ಅಭ್ಯಾಸ ಮಾಡಿಕೊಳ್ಬೇಕು. ಅಭ್ಯಾಸ ಮಾಡೋಕೆ ಇಲ್ಲಿ ಹೋಗಿ ಆಗ್ತದೆ. ಹೌದಾ? ಇರ್ಲಿ, ಅಂತೂ ತಡೆದಿದ್ದೇನೆ ಗೊತ್ತಾಯ್ತಲ್ಲ. ನನಗೆ ಹೊಣೆಗಾರಿಕೆ ಇದ್ದ ಕಾಲ ನಡೆದದ್ದು ನಾನು. ಹೊಣೆಗಾರಿಕೆ ಎಲ ಎಂತದ್ದು ಎಲ? ನಿನಗೆ ಹೊಣೆಗಾರಿಕೆ? ಹೌದು. ನಾನಿಲ್ಲಿಗೆ ಒಡೆಯ ಸಿಕ್ಕಿದ ಪಕ್ಕನೆ ಪಕ್ಕನೆ ಸಿಕ್ಕಿದ್ದು. ಹೆದಲು ಸಿಕ್ಕಿದ್ದು ಯಾರು ಕೊಟ್ಟದೇವೆ? ಶಿವಪಂತೆ. ಹೌದು, ಚಿನ್ನದ ಕಿರೀಟಲ್ಲಿ ಇತ್ತು, ಅಲ್ಲಿ ಬೆಟ್ಟಿಗೆ ಇಟ್ಟಿದ್ದೆ. ಮೊನ್ನೆ ಮೊನ್ನೆ ಸಿಕ್ಕಿದ್ದು ಎದೆಗೆ ಕೈಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಕಟ್ಟಿಕೊಂಡು ಬರುವಂತದ್ದು ಎಲ್ಲಿಗೆ ಹೋಯ್ತು? ಆಯ್ತಲ್ಲ, ನನಗೆ ಯಾಕೆ ಹೇಳಿಲ್ಲ? ಯಾವಾಗ ಬರಗಾಲ ಬಂತು ದೇವೇಂದ್ರನಿಗೆ ಮಾರಾಟ ಮಾಡಿದ್ಯಾ? ಬರೇ ನಿಮಗೆ ಬರ ಅಲ್ಲ ಅಂತೆ. ಮತ್ತೆ ಕಿರೀಟಲ್ಲಿ ನನಗೆ ಯಾಕೆ ಅದೆಲ್ಲ? ನೀವು ದೇವೇಂದ್ರ ಅಲ್ವಾ? ಯಾರು ಹೇಳಿದ್ದು? ಇದರಲ್ಲಿ ದೇವೇಂದ್ರ ಯಾರು? ಇದ್ರಲ್ಲಿ ದೇವೇಂದ್ರ ಇಲ್ಲ, ಇದ್ರಲ್ಲಿ ದೇವೇಂದ್ರ ಇಲ್ಲ. ಇಲ್ಲಿಗೆ ದೇವೇಂದ್ರ ಬೇರೆ ಇದ್ದಾರೆ ಗೊತ್ತಾಯ್ತಲ್ಲ. ದೇವೇಂದ್ರ ಬೇರೆ ಇದ್ದಾರಾ? ಬೇರೆ ಎರಡಲ್ಲ, ಒಂದೇ ಒಬ್ಬನೇ. ನಾನು ಇಲ್ಲಿಗೆ ಒಡೆಯ ಅಂತ. ನೀವು ಯಾರನ್ನು ಎಲ್ಲರಿಗೆ ಕೊಂಡು ಹೋಗ್ತೀರಿ ಪುಣ್ಯಾತ್ಮ? ಹಾಗಲ್ಲ, ಎಲ್ಲಿ ಇದು ಸ್ವರ್ಗ ಹೌದಾ? ಸುರತ್ ಮಾತ್ರ ಇರುದಾ? ದೇವೇಂದ್ರ ಮಾತ್ರ. ಅದು ನೀವು ಆಯು ವರ್ಣ ಕುಬೇರ ಇತ್ಯಾದಿ ಇತ್ಯಾದಿ ಅಷ್ಟದಿಕ್ಪಾಲರು ಅಲ್ಲಿ ಇಲ್ವೇ? ಹಾಗೆ ಒಬ್ಬರು ಒಂದು ಹೊಣೆಗಾರಿಕೆ ಇಲ್ವಾ? ಆಯಾ ಬರದಿಗೆ ಒಬ್ಬ ಹೊಣೆಗಾರಿಕೆ ಉಳ್ಳವ ಇದ್ದಾರೆ. ಹಾಗಾಗಿ ಈ ಬರದಿಗೆ ನಾ ಒಡೆಯ ಇಲ್ಲಿಗೆ ಗೊತ್ತಾಯ್ತಲ್ಲ. ಕಾವಲುಗಾರನು ಹೌದು, ಸಂದೇಶಕರನು ಹೌದು. ಇಲ್ಲಿ ಆಗಿರ್ತಕ್ಕಂಥ ವರ್ತಮಾನ ಏನು, ಆಗುವಂತಹ ವರ್ತಮಾನ ಏನು, ನಡೆದಿರ್ತಕ್ಕಂಥ ವರ್ತಮಾನ ಏನು, ಅದನ್ನು ಹೋಗಿ ಹೇಳುವಂತ ಎಲ್ಲವಲ್ಲ ಗೊತ್ತಾಯ್ತಲ್ಲ. ಸರಿ, ಇಷ್ಟು ಮಂದಿ ಬಂದಿದ್ದೀರಲ್ಲ, ಅದು ಕಾಣ್ಲಿಕ್ಕೆ ಎಲ್ಲ ಇನ್ನೂ ಆಚೆ ಕೆಲಗಿದ್ದಾರೆ, ಕೆಲವು ಆಚೆ ಹೌದಲ್ಲ. ಮಂದಿ ಬಂದಿದ್ದೀರಿ, ಕೆಲವರು ಆಚೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಒಟ್ಟು ನೋಡಿದ್ರೆ ನಕ್ಸಲ್ ಬಾರಿ ಸೇನೆ, ನಕ್ಸಲ್ ಬಾರಿ ಸೇನೆ. ಒಟ್ಟು ನೋಡಿದ್ರೆ 4 ಸಾಲು ಭಾರಿ ಸೇನೆ. ಅದೇ ಮುಂದೆ ವಿಂಗಡ ಹಿಂದೆ ಹಿಂದೆ ಆ ಕಡೆ ಈ ಕಡೆ ಸುತ್ತಮುತ್ತ ಅತ್ತ ಇತ್ತ ಸುತ್ತಮುತ್ತ ಎತ್ತೆತ್ತ ನೋಡಿದ್ರು ದಾನವರ ಮೊತ್ತ. ಆಯ್ತು, ಈಗ ಇಷ್ಟು ಮಾತಾಡಿದ್ದೀರಲ್ಲ, ನನಗೀಗ ಇಷ್ಟು ಮಂದಿಗೊಬ್ಬ ಬೇಕೋ ಬೇಡವು? ಅವರು ಮಾತಾಡುವವರಲ್ಲೇ ಮಾತಾಡುವುದು ಎಲ್ಲ. ನೀವಾ? ನಾನು ಹೌದು, ನಾನು ಜನ ಹೌದು, ನನಗಿಂತ ಯಜಮಾನ ನಾನಲ್ಲ. ನಾವು ಯಜಮಾನ. ನೀವಾ? ನಾನು ಅಲ್ಲ. ಯಾರು ನೋಡು, ಸ್ವಲ್ಪ ಬದಿಗೆ ದೂರದಲ್ಲಿ ಇದಕ್ಕೆ ಹೇಳುದು ಅಧಿಕ ಪ್ರಸಂಗ ಅಂತ. ಅಲ್ಲ, ಒಟ್ಟಿನಲ್ಲಿ ಒಬ್ಬ ಯಜಮಾನ ಇಟ್ಟುಕೊಂಡು ನೀವು ಇಷ್ಟು ಮಾತಾಡ್ತೀರಲ್ಲ, ಇನ್ನು ಅವ್ರು ಇಲ್ಲ ಅಂತ ಆದ್ರೆ ನಿನ್ನ ಎಷ್ಟು ಮಾತಾಡ್ತೀರಿ ನೀವು ಅಂತ. ಯಜಮಾನ ಒಟ್ಟಿಗೆ ಅದಕ್ಕೆ ನಾವು ಸ್ವಲ್ಪ ಖಾಲಿ ಆಗ್ತದೆ, ಅವರಿಗೆ ಮಾತಾಡ್ಲಿಕ್ಕೆ ಅವಕಾಶವೇ ಇಲ್ಲ. ಅದೇ ಯಾಕೆ ಆಚೆಯಿಂದ ಕೂತು ಈಚೆಯಿಂದ ಕೂತು ಒಟ್ಟಿಗೆ ಹೊರಗೆ ಅದೇ ಕಷ್ಟ ಆಗುವುದು. ಹೌದು, ಅದೆಂತದು? ಅವರಿರುವಾಗ ನಿಮ್ಮದು ನಾನೆಂತ ಮಾತಾಡುದು? ನಾನು ಅವಳೇ ಮಾತಾಡ್ಬೇಕಾದ್ದು. ಅವ್ರು ಹೇಳಿದ ನೀವು ಮಾತಾಡಿ, ನಾನೊಂದು ಬದಿಯಲ್ಲಿ ಇರ್ತೇನೆ, ನನಗೆ ಏನು ಕೆಲಸ ಬೇಡ ಅಂತ ಹೇಳ್ತಾರೆ ಅವರು. ಗೊತ್ತಾಗ್ತದೆ. ಹೌದು, ಈ ಒಟ್ಟಿಗೆ ಬರುವ ಬದಿಗೆ ಸರಿಸಿದ್ರೆ ಕಷ್ಟ ಆಗುದು. ಏನು ಕಷ್ಟ ಆಗಿತ್ತು? ಆಟ ಆಡ್ತಾರೆ ಅವರು. ಎಂತದ್ದು? ಬಾಯಿ ಬರ್ತಿಲ್ವಾ?
ಅವರನ್ನು ನೋಡಿ ಶಾಸ್ತ್ರ ದೃಷ್ಟಿಯಿಂದ ಮಾತಾಡಬೇಡ. ನಮಸ್ಕಾರ ಕೊಟ್ಟು ಸಂಸ್ಕಾರ ಯುತವಾಗಿ ಮಾತನಾಡಿದ್ರೆ ಏನಾದ್ರೂ ಉತ್ತರ ಬಂದ್ರೆ ನಿನ್ನ ಪುಣ್ಯ. ಅಷ್ಟು ತೂಕದಲ್ಲಿದ್ದಾರೆ ಅವರು. ಎಷ್ಟು ತೂಕವ? ಎಷ್ಟು ತೂಕ ಅಂತ ನೋಡು ಗೊತ್ತಾಗ್ತದೆ. ಹೌದಾ? ನಾವು ಎಂತೆಂತಳು ಮಾತಾಡಿದ್ದೇವೆ, ಎಂತೆಂತನ್ನು ಕಂಡಿದ್ದೇವೆ. ನಮ್ಮ ಯಜಮಾನ ಕ್ರಮವೇ ಹಾಗೆ. ಮಾತುಗಳು ಹೇಳುವುದಕ್ಕಿಂತ ನೇರವಾಗಿ ಅವರಲ್ಲೇ ಹೋದ್ರೆ ಹೇಳೋದ್ರ ಪ್ರಯೋಜನ ಇತ್ತು. ಎಂತೆಂತವರಲ್ಲಿ ಹೇಳಿದ್ರೆ ನಿಮಗೆ ಮಂಡೆ ಕೊಡಗಿ. ಹೌದಲ್ಲ, ಅವರು ಅಡ್ಡ ಕಾಣಿಸ್ತಾರೆ. ಅದು ಅವರಿಗೆ ಹೇಳಿದ್ರೆ ಇವರಲ್ಲಿ ಹೇಳಿದ್ರೆ ಹೌದಲ್ಲ. ಏನು ಮಾಡುದು ಮಾತು ಆಯ್ತು. ಏನಾದ್ರು ಗೊತ್ತಾ? ಇದು ಗೊತ್ತಾಗಿದೆ ನನಗೆ. ಅವರಿಗೆ ಎಂತದೋ ಒಂದು ಸನ್ನಿಪಾತ ರೋಗ ಉಂಟು. ಈಗ ಮದ್ದು ಮಾಡಬೇಕು, ಇಲ್ಲಿಗೆ ಬಂದದ್ದು ಯಾವುದರಿಂದ ಗೊತ್ತಾಯ್ತು? ಈಗ ಬರ್ತಾರೆ. ಅದು ಅವರ ಟಿವಿ, ಅವರ ಅಭ್ಯಾಸ. ಸಣ್ಣವರು ಬಂದ್ರೆ ಹೀಗೆ ಮಾಡುದು. ಈ ಟಿವಿ ಅಂದ್ರೆ ಹಾಗೆ ಅಲ್ವಾ ಅವರದ್ದು? ನಮ್ಮ ಕ್ರಮವೇ ಹಾಗೆ. ದೊಡ್ಡವರು ನೋಡು ನೋಡು. ಅದು ಮಾತ್ರ ಅಲ್ಲ, ಅವರಿಗೆ ಉಪವಾಸ ರೋಗ ಉಂಟು. ಹೇಗೆ ಮಾಡ್ತಾರೆ? ಯಾಕಯ್ಯ ರೋಗದಲ್ಲಿ ಕಟ್ಟಿಕೊಂಡು ಬಂದದ್ದು ಇಲ್ಲಿಗೆ? ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಒಂದೊಂದು ಯೋಗ್ಯತೆ ಅದು ಕೂಡ ಈ ರೋಗವ. ಅದು ಯಾರಿಗೆ ಗೊತ್ತು ಪುಣ್ಯಾತ್ಮ? ಗನಸ್ತಿಗೆಯನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಹಾಗೆ. ಹಾಗಾದ್ರೆ ಅದು ಕೂಡ ಈ ಟಿವಿ. ಆಯ್ತು, ಈ ಟಿವಿ ನೋಡುವ. ಅದನ್ನು ಕೂಡ ನೋಡು. ಆಯ್ತು, ಇವ್ರು ನೋಡುವ. ಹಾಗಾದ್ರೆ ಒಳ್ಳೇದುಂಟ. ನಮಸ್ಕಾರ. ನಿಮಗೇನಾದ್ರು ಗೊತ್ತಾಯ್ತಾ ಬಂದದ್ದು? ನಮಗೆ ಅವಾಗಲೇ ಗೊತ್ತಾಗಿದೆ. ಬಲ್ಲಾಡ್ರೆ ನಿಮಗೆ ಗೊತ್ತಾಯ್ತಾ ಇಲ್ವಾ? ಅವರಿಗೆ ಸದ್ಯಕ್ಕೆ ಬರ್ಲಿಕ್ಕಿಲ್ಲ. ನನಗೆ ಗೊತ್ತಾಗಿಲ್ಲ ಮತ್ತೆ ಅವರಿಗೂ ಗೊತ್ತಾಗುದು. ಬಂದ್ರಲ್ಲ ಗೊತ್ತಾಗಲಿಲ್ಲ. ಬಂದದ್ದು ಎಲ್ಲಿ ಬಿಟ್ರಿ ನೀವು? ನೀನು ಕೊಟ್ಟತ್ತೆ ಅಂತದ್ದನ್ನು ನಮಸ್ಕಾರ ಕೊಟ್ಟ. ಅದು ಮತ್ತೆ ತಿರುಗಿ ಬಂತು. ಓ, ನಮಸ್ಕಾರ ಬಂತು ಅಂತ ಹೇಳಿದ್ದು. ಅದನ್ನ ಹಿಂದೆ ಕೊಡುವ ಅಭ್ಯಾಸ ಇಲ್ಲ ಇಲ್ಲ ಇಲ್ಲ. ಓಯ್, ತಿರುಗಿ ಕೊಡಬೇಕಾದ್ರೆ ನಮಗೊಂದು ಸಮಾನತೆ ಅಂತ ಬೇಕು. ನನ್ನ ಸಮಾನತೆ ನಿನ್ನಲ್ಲಿ ಉಂಟು, ನಾನು ಕೊಡಬಹುದಿತ್ತು. ನಿನ್ನಲ್ಲಿ ಆ ಸಮಾನತೆ ಇಲ್ಲ, ಆದ್ದರಿಂದ ನಾನು ತಿರುಗಿ ಕೊಡ್ಲಿಲ್ಲ ನಿನಗೆ. ಅಲ್ಲ ಮಣ್ಯಾತ್ಮ, ಈಗ ನಾನು ಕೊಟ್ಟದ್ದು ಹೌದಾ? ಸಮಾನತೆ ಇರ್ಲಿ ಇಲ್ಲದೆ ಇರ್ಲಿ, ನಾನು ಕೊಟ್ಟದನ್ನ ಹಿಂದೆ ಕೊಡ್ಬೇಕು ಬೇಡವೋ? ಇರಿಸಿಕೊಳ್ಬೇಡ್ವಾ? ಬರ್ದಯ್ಯ, ಕ್ರಮವೇ ಇಲ್ಲ ಅಂತ ಹೇಳಿದ್ದ. ಹೌದಯ್ಯ, ಇವರಿಗೆ ತೆಗೆದುಕೊಂಡು ಕೊಡುವ ಅಭ್ಯಾಸವೇ ಇಲ್ವಾ? ನಾನು ಕೊಟ್ಟದ್ದು ಸಾಲ ತಗೊಂಡಿದ್ದಾರ ಎಂತ? ನಾನು ಅದನ್ನ ಹೇಳಿದ್ದೇನೆ. ಈಗ ಮತ್ತೆ ನಮಸ್ಕಾರ ಅಂತ ಹೇಳಿದ್ದು ಗೊತ್ತಾಯ್ತಲ್ಲ. ಹಾಗೆ ನನ್ನದು ಕ್ರಮ ಉಂಟು. ಸಮತೂಕದ ನಿಮಗೆ ಬೇಕಲ್ವಾ? ಹಾಗಾಗಿ ನನ್ನದು ಹಾಗೆ, ನಾನು ಕೂಡ ಹಾಗೆ. ಸಮತೂಕದವರಿಗೆ ಕೊಟ್ಟಾಗ ಅವರು ತೆಗೆದುಕೊಂಡು ಪುನಃ ಹಿಂದೆ ಕೊಟ್ರೆ ನಾ ಸ್ವೀಕಾರ ಮಾಡ್ತೇನೆ. ಇಲ್ಲವೇ ಕೊಟ್ಟದನ್ನು ಹಿಂದಕ್ಕೆ ಪಡೆಯಲಾಗುತ್ತದೆ. ಹೌದಲ್ಲ? ಅಲ್ಲಿ ಬಿಡಬೇಡ. ಬೇಡ, ಬಿಡ್ಲಿಲ್ಲ. ಬೇಡ, ಬಿಟ್ಟಿದ್ದೇನೆ, ತಗೊಂಡಿದ್ದೇನೆ. ಗೊತ್ತಾಯ್ತಾ? ಸರಿ, ಹಾಗಾದ್ರೆ ಇದು ಇಷ್ಟು ಮಂದಿ ನಾವು ಸೇರಿಸಿಕೊಂಡು ಬಂದಿದ್ದೀರಲ್ಲ, ಒಳ್ಳೇದಾಯ್ತು. ಇಲ್ಲಿಗೆ ಬರುವುದು ಅದು ಬರಬಾರದು ಅಂತ ಏನಿಲ್ಲ. ಸ್ವರ್ಗ ಅಲ್ವೇ? ನಿಮ್ಮಂತವ್ರು ಬರ್ತಾರೆ. ಯಾಕಂದ್ರೆ ನಮಗೊಂದು ಬಾಂಧವ್ಯ ಉಂಟು. ಯಾಕಂದ್ರೆ ನಾವು ಮೂಲ ಒಂದೇ ಅಲ್ವಾ? ಮೂಲ ಒಂದೇ ಅಲ್ವಾ? ಮತ್ತೆ ಮೊಮ್ಮಕ್ಕಳ ಮರಿ ಮಕ್ಕಳ ಇತ್ಯಾದಿ ಇತ್ಯಾದಿ ಪ್ರತ್ಯೇಕ, ಅಂತೂ ಮೂಲ ಒಂದೇ. ಕಶ್ಯಪ ಬ್ರಹ್ಮರದ್ದು. ಹೌದು ತಾನೆ? ಬಂದದ್ದು ಒಳ್ಳೆದಾಯ್ತು. ಅವ್ರ ಹತ್ರ ಹೇಳ್ತೇನೆ ನಾನು. ಬಂದಿದ್ದಾರೆ ತುಂಬಾ ಮಂದಿ. ನಿಮಗೆ ಎದುರುಗೊಳ್ಳುವುದಕ್ಕೆ ಏನೆಲ್ಲ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿದ್ರೆ ಆಯ್ತು. ಅವರ ತುಂಬಾ ಸ್ವಾಗತ ಬೇಕೇ, ಮಹಿಳೆಯರು ಹೆಚ್ಚಾಗಿ ಬೇಕೇ, ರಂಭಾದಿ ನಾರಿಯರೇ ಬೇಕಾಗ್ತದೆ, ಇಲ್ಲ ಅವರು ಬಿಟ್ಟು ಬಡಿಯುವವರು ಬೇಕಾಗ್ತದೆ, ಇತ್ಯಾದಿ ಏನಾದ್ರು ನಿಮ್ಮ ಕ್ರಮಗಳನ್ನು ಹೇಳ್ಬೇಕು. ಗೊತ್ತಾಯ್ತಲ್ಲ? ಒಳ್ಳೆ ಕರ್ಕೊಂಡು ಹೋಗಿ ಸತ್ಕಾರ ಮಾಡಿ 4 ದಿವಸ ಇರಿಸಿ ಮತ್ತೆ ಕಳಿಸಿಕೊಡುವ. ಏನು ನಿನ್ನ ಸನ್ಮಾನ ಸ್ವೀಕಾರ ಮಾಡ್ಲಿಕ್ಕೆ ಬಂದದ್ದಂತ ನೀನು ಗ್ರಹಿಸಿದ್ಯಾ? ಹಾಗಲ್ವೇ? ಇರ್ಲಿ, ಏನಕ್ಕೆ ಬರ್ಲಿ, ಇಂಥದ್ದೆಲ್ಲ ಕ್ರಮ ನಿಮ್ಮಲ್ಲಿ ಉಂಟು. ಹೌದು. ಯಾವ ರೀತಿಯಲ್ಲಿ ಬೇಕಾದ್ರೂ ನಮ್ಮನ್ನು ಕರ್ಕೊಂಡು ಹೋಗಿ ಸನ್ಮಾನ ಮಾಡ್ತೀನಿ. ಅದೇ ಇಂತಿಂತವ್ರು ಬಂದಿದ್ದಾರೆ ಅಂತ ಹೇಳಿ ಅವ್ರೊಂದು ಪ್ರವರ ಬೇಕೋ ಬೇಡವೋ, ವಿವರ ಬೇಕೋ ಬೇಡವೋ? ಸರಿ, ಹಾಗಾದ್ರೆ ಪ್ರಶ್ನೆ ಮಾಡ್ತೇನೆ, ಉತ್ತರ ಕೊಡ್ಬೇಕು. ಇಷ್ಟು ನೀವು ನಾಯಕ ಅಂತ ಗೊತ್ತಾಯ್ತು. ಹಾಗಾದ್ರೆ ನಿಮ್ಮ ಪುರ ಎಲ್ಲಿ? ನಿಮ್ಮ ನಾಮ ಕಾಣಿಸುವುದಿಲ್ವೇನೋ? ಎಂತದು? ದೊಡ್ಡ ಅಡ್ಡ ನಾಮ ಉಂಟು. ಕನ್ನಡಲ್ವಾ? ಕನ್ನಡನಾಮ ಯಾರೇ ಕೇಳುತ್ತೆ? ಮತ್ತೆ ಹೆಸರು ಬೇಡವಾ? ವೀರಶೈವರು. ಓ, ಶೈವ, ವೀರಶೈವ. ಶೈವ ಎಲ್ಲೆಲ್ಲಿಯೂ ಶೈವರು. ಹೋಗುವಲ್ಲಿಯೂ ಶೈವರು. ಎಲ್ಲಿ ಹೋದ್ರು ನಾವು ಶೈವರು. ಇರುವಲ್ಲಿಯೂ ಶೈವರು. ಶೈವರು ಇಲ್ಲಿ ಬಂದು ಶೈವರು, ಅಲ್ಲಿಯೂ ಶೈವರು, ಹೋಗುವಲ್ಲಿ ಪೂರಾ ಶೈವರು. ಎತ್ತ ನೋಡಿದರೂ ನಾವು ಶೈವರೇ ಹೊರತು ನೀವು ಪೂರಾ ಶೈವರು. ಶೈವರೇ. ಅದೇ
ಹೋಟೆಲ್ ಬದಲಾವಣೆ ಮಾಡುದಿಲ್ಲ. ನಿಮ್ಮ ಹಣನಾಮ ಕೇಳಿದ್ದಲ್ಲ, ಕರೆಯುವುದಕ್ಕೊಂದು ಹೆಸರು ಬೇಕು. ಹೆಸರು ಸರಿ ಹೇಳಿದ್ದೇನೆ. ಬರಲಿ ಹೆಸರು. ಎಂತದ್ದು ಹೆಸರು ನನ್ನದ? ಈಗ ಇಷ್ಟೇ ನಿನ್ನ ಪ್ರಶ್ನೆ? ಅದೇ ಊರಿಯಲ್ಲಿ ಹೆಸರೇನು, ಒಂದು ಉದ್ದೇಶ ಸರಿಯಾಗಿ ಕೇಳಿಸಿಕೊ. ಪಾತಾಳ ಅಂತ ಗೊತ್ತುಂಟ ನಿನಗೆ? ಪಾತಾಳ ಇದೀಗ ಸ್ವರ್ಗ ಅಲ್ವಾ? ಮತ್ತೆ ಪಾತಾಳ ಕೆಳಗೆ ಕೆಳಗೆ ಪಾತಾಳ ತಿಂದವರು. ಎಂತದ್ದು ಪಾತಾಳ? ಪಾತಾಳ ತಿಂದವರು ಭೂತಾಳದಿಂದ ಸ್ವರ್ಗ ಲೋಕಕ್ಕೆ ನಮ್ಮ ಲಗ್ಗೆ. ಪಾತಾಳ ತಿಂದವರು ಪಾತಾಳದಿಂದ ಬಂದವರು ನಾವು. ಪಾತಾಳದಿಂದ ಭೂತಳಕ್ಕೆ ಬಂದು ಅಲ್ಲಿಂದ ಸ್ವರ್ಗಕ್ಕೆ ನೀವು ಸ್ವರ್ಗಸ್ಥರಾದ್ದು. ಎಂತದ ಸ್ವರ್ಗಸ್ಥರಾದ್ದು? ಏನು ಸತ್ತು ಬಂದದ್ದ? ಹಾಗೆ ನಾವು ಬಂದಿದ್ದೇವೆ. ಸ್ವರ್ಗಸ್ಥರಾಗುವುದು ಹೇಗೆ? ಸಶರೀರವಾಗಿ ಸ್ವರ್ಗವನ್ನು ಏರುವುದಕ್ಕೆ ಅವನಿಂದ ಆಗುವುದಿಲ್ಲ. ನಾವು ಹೇಗೆ ಬಂದಿದ್ದೇವೆ? ಈಗ ಸಶರೀರವಾಗಿ ಸ್ವರ್ಗವನ್ನು ಏರಿದ್ದೇವೆ. ನಾವು ಸತ್ತು ಬಂದದ್ದ? ಜೀವ ಬಿಟ್ಟು ಬಂದ ಯೋಗ್ಯತೆ ಉಳ್ಳವರು. ನೀವು ಜೀವ ಇದ್ದೇ ಬಂದವರು. ಆಯ್ತು, ಸರಿ. ಹಾಗಾದ್ರೆ ಪಾತಾಳ ಲೋಕದಲ್ಲಿ ಹಿರಣ್ಯಕಾಪುರ, ಅಲ್ಲಿ ಅಧಿಕಾರಿ ತಮಾಸುರ ಅರ್ಥಾತ್ ಸೋಮಕದಾನ ಎನ್ನುವ ಹಾಗೆ ನನ್ನನ್ನು ಕರೆಯುತ್ತಾ ಇದ್ದ. ಸೋಮಕ್ಕನ. ಎಂತದ್ದು ಸೋಮಕ್ಕನ? ಸೋಮಕ ದಾನವ. ಮತ್ತೊಂದು ಟೊಮೆಟೊ ಆಸುರ. ಟೊಮೆಟೊ ಆಸುರ ಮತ್ತೊಂದು ತಮಾಸುರ. ನೀವು ಅಲ್ಲಿ ಅಧಿಕಾರಿ, ಇವರು ಅನ್ವಯಗಳ, ನೀವು ದುರ್ಜಯ. ಹೌದು, ದೂರಿಜ್ಜಯ. ನಿಮ್ಮ ದುರ್ಜಯ ಅಲ್ಲ, ಎಲ್ಲ ದುರ್ಜಯ. ದೂರ ಮುಗಿಲಿಕ್ಕಿಲ್ಲ. ಮಂತ್ರಿಗಳು. ನೀವು ಗಾಳಿ ಬೇಸರ ಹೇಳ್ತಾರ. ಅದು ಹೆಸರಿನೋ ಒಂದು ಮೋಸ ಆಗಿದೆ. ನಿನ್ನನ್ನು ನೋಡುವವರಿಗೆ ಪಾಪ ಏರಿಸಲಿಕ್ಕೆ ಸ್ವಲ್ಪ ನನಗೆ ಏರಿಸಿದ ಬೇಡ, ನೀವು ಗೊತ್ತಾಗ್ತಲ್ಲ. ಸರಿ, ಹಾಗಾದ್ರೆ ಎಷ್ಟು ಮಂದಿ ಬಂದಿದ್ದೀರ? ಹಿರಿವಾಯಿಗಳು ದೇವತೆಗಳು ಸ್ವರ್ಗದಲ್ಲಿ ಮೆರೆಯುತ್ತಾ ಇದ್ದಾರೆ. ಹಿರಿವಾಯಿಗಳು ಅಂತ ನಾವು ಪಾತಾಳದಲ್ಲಿದ್ದೇವೆ. ಪಾತಾಳದಿಂದ ಮೇಲೆದ್ದು ಸ್ವರ್ಗವನ್ನು ಸ್ವಾಧೀನಪಡಿಸುವರೇ ನಾವು ಬಂದಿದ್ದೇವೆ. ಬಿಟ್ಟು ಕೊಡಲಿ ಸ್ವರ್ಗ. ನೀವು ಹಾಗಾದ್ರೆ ಶಾಂತಿಗೆ ಬಂದದ್ದಲ್ಲ, ಕ್ರಾಂತಿಗೆ ಬಂದದ್ದ. ಸ್ವಲ್ಪ ಮುಂದೆ ಬಾ. ಎಲ್ಲಿಯಾದ್ರೂ ಸಮಾಧಾನದಿಂದ ಸ್ವರ್ಗವನ್ನು ಒಪ್ಪಿಸಿದರೆ ಅದು ಅವನಿಗೆ ಒಳ್ಳೆಯದು. ನಾವು ಕೂಡ ಕ್ರಾಂತಿ ಮಾಡುವುದಿಲ್ಲ, ಸಮಾಧಾನದಿಂದಲೇ ಮುಂದುವರಿಯುತ್ತೇವೆ. ಒಂದು ವೇಳೆ ಕೊಡುವುದೇ ಇಲ್ಲ, ಓಹೋ, ಈ ರೀತಿಯಾಗಿ ಮಾತಾಡಿದರೆ ಎಂದಾದ್ರೆ ಏನು ಅವ ಬರ್ಲಿ ಪೆಟ್ಟಿಗೆ ಬರ್ಬೇಕಾ? ಒಂದು ಕೆಲಸ ಸ್ವಲ್ಪ ನೀವು ಎಂತದ್ದು ನನಗೆ ಅಳತೆ ಮಾಡಿ ಅಲ್ಲ ಅಂತದ್ದು ಲೆಕ್ಕಾಚಾರ ಅಂತದ. ಇದು ನಿಮಗೆ ಬಂಗಾರದ ಪೆಟ್ಟಿಗೆ ಆದೀತ, ಕಬ್ಬಿಣದ ಪೆಟ್ಟಿಗೆ ಆದೀತ, ಅಲ್ಲ ಮರದ ಪೆಟ್ಟಿಗೆ ಆದೀತ? ಯಾಕೆ ನೀವು ಹೇಳಿದ್ರೆ ಪೆಟ್ಟಿಗೆ ಬರ್ಲಿ ಅಂತ. ನಿಮ್ಮ ಕ್ರಮ ಹಾಗ? ಪೆಟ್ಟಿಗೆ ಇಟ್ಟು ಆ ರೀತಿ ಪೆಟ್ಟಿಗೆ ನನ್ನ ಶಾಕೊಂಡು ಹೋಗ್ಲಿಕ್ಕೆ ಹೇಳಿದ್ದ. ಆಗ ನಿಮ್ಗಲ್ವಾ? ನಿಮೀಗ ಪೆಟ್ಟಿಗೆ ಯುದ್ಧಕ್ಕೆ ಸಮರಕ್ಕೆ ಬರ್ಲಿ ಅಂತ ಹೇಳಿ ಹಾಗೆ ಪೆಟ್ಟಿಗೆ ಅಂತ ಹೇಳ್ದ. ಅಯ್ಯೋ, ನಿಮ್ಮ ಭಾಷೆ ಯಾರಿಗೆ ಅರ್ಥ ಆಗ್ತದೆ? ಹೌದು, ಹಾಗೆ ಸಮರಕ್ಕೆ ಬರ್ಲಿ ಅಂತ ಹೇಳ್ತೀರಾ? ಸಮರಕ್ಕೆ ಬರ್ಲಿ ಅಲ್ಲ, ಸಮರಕ್ಕೆ ಅಣಿಯಾಗ್ಲಿ. ಅವ ಈಗ ಅಣಿಯೂ ಬೇಕಾ ಆ ಸಮರದೊಟ್ಟಿಗೆ? ಈಗ ಯಾರಿಗೆ? ನಿಮಗ? ಇಲ್ಲಿ ನಿಮ್ಮಲ್ಲಿ ಯಾರು ಜನ? ನಿಮ್ಮಲ್ಲಿ ಜನ ಯಾರು ಅಣಿ ಕಟ್ಟುವುದಕ್ಕೆ? ಅಣಿ ಕಟ್ಟಲಿಕ್ಕೆ ಇಲ್ಲ, ಅದು ನಿಮ್ಮ ಭೂಲೋಕಕ್ಕೆ ಹೋಗ್ಬೇಕು. ಅಲ್ಲ, ಕಟ್ಟಲಿಕ್ಕೆ ಕಟ್ಬೋದು. ಬಾರಿಸ್ಲಿಕ್ಕೆ ನೀನು ಬರ್ತೀಯ? ನೋಡುವ, ಹಿಂದಿನಿಂದ ಬೇಕಾದ್ರೆ ಬಾರಿಸುವಯ್ಯ. ಯುದ್ಧಕ್ಕೆ ಹಾನಿಯಾಗ್ಲಿ. ಆಯ್ತು, ಸರಿ. ಹಾಗಾದ್ರೆ ಆದಷ್ಟು ಬಂದ ವಿಚಾರ ಇಷ್ಟ ಅಲ್ವಾ? ನಾನು ಹೇಳಬೇಕಾದವನೇ, ಗೊತ್ತಾಯ್ತಲ್ಲ? ಹೋಗಿ ಹೇಳ್ಬಾರ್ದು. ನನಗೆ ಅದ ಆಗುದಿಲ್ಲ. ಎಡೇಲಿ ನಿಮ್ಮದೊಂದು ಬೇಡ. ಮತ್ತೆಂತದ್ದು ಆಗದೇ ಹೋಗಯ್ಯ. ಹೋಗ್ತೇನೆ, ಈಗ ನೀನು ನಮ್ಮ ಜನ, ನಾವು ಹೇಳಿದ ಅದೆಲ್ಲ ಬೇಡ. ಹೋಗಿ ಹೇಳುದು ಹೇಳು. ಹಾಗಾದ್ರೆ ನಿಮ್ಮ ಅಜ್ಜಿ ಮೇಲೆ ಹೋಗುದಲ್ಲ, ಗೊತ್ತಾಯ್ತಲ್ಲ? ಬೇಡ, ನನಗೆ ಬರೋ ಸಿಟ್ಟಿ ಗುಟ್ಟಲ್ಲ. ಏನು ಮಾಡಿ ಗೊತ್ತಿದ್ದ, ಏನು ಮಾಡಿ ಏನು ಮಾಡುದಿಲ್ಲ. ಹೋಗಿ ಹೇಳ್ತೇನೆ.